ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. पंचपरमेष्टि भगवान की जय हो. अनंत अनंत सिद्ध परमेष्टि भगवान की जय हो. श्री महावीर भगवान की जय हो. जिनवाणी माता की जय हो. मूरु कडिमे 9 कोटि मुनिराज की जय हो. आचार्य श्री सकल कीर्ति महाराज की जय हो. मुनिश्री विदित सागर महाराज की जय हो. अहिंसा परमो धर्म की जय हो. पूज्य आचार्य श्री सकल कीर्ति विरचित श्री महावीर पुराण अध्याय 2 ಕಥೆಯ ಆರಂಭ. ಅಸಂಖ್ಯ ದೀಪ ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟ ಇದೇ ಮಧ್ಯಲೋಕದಲ್ಲಿ ನೇರಳೆ ವೃಕ್ಷಗಳ ಚಿಹ್ನೆಗಳಿಂದ ಕೂಡಿದ ಜಂಬೂ ಹೆಸರಿನ ಒಂದು ದ್ವೀಪವಿದೆ. ಈ ಜಂಬೂ ದ್ವೀಪದ ಮಧ್ಯದಲ್ಲಿ ವಿಸ್ತಾರವಾದ ಮತ್ತು ಎತ್ತರವಾದ ಸುಮೇರು ಹೆಸರಿನ ಪರ್ವತವಿದೆ. ಈ ಸುಮೇರು ಪರ್ವತವು ದೇವಗಳಲ್ಲಿಯೇ ಶ್ರೇಷ್ಠವಾದ ತೀರ್ಥಂಕರರಂತೆ ಪರ್ವತಗಳಲ್ಲಿಯೇ ಶ್ರೇಷ್ಠವಾಗಿದೆ. ಈ ಪರ್ವತದ ಪೂರ್ವ ದಿಕ್ಕಿನ ಕಡೆಗೆ ಪೂರ್ವ ವಿದೇಹ ಕ್ಷೇತ್ರವಿದೆ. ಈ ಕ್ಷೇತ್ರವು ಧರ್ಮಾತ್ಮರಿಂದ ಹಾಗೂ ಶ್ರೀ ಜಿನೇಂದ್ರ ದೇವರ ಸಮವಸರಣಗಳಿಂದ ಸುಶೋಭಿತವಿದೆ. ಅಲ್ಲಿ ಅನಂತ ಮುನಿರಾಜರು ತಪಸ್ಸನ್ನು ಮಾಡುತ್ತಾ ಮುಕ್ತರಾಗಿದ್ದಾರೆ. ಈ ಗುಣದ ಕಾರಣದಿಂದಲೇ ಇದರ ಹೆಸರು ವಿದೇಹ ಎಂದು ಬಂದಿದೆ. ಈ ಕ್ಷೇತ್ರದ ಸೀತಾ ನದಿಯ ಉತ್ತರ ಭಾಗದಲ್ಲಿ ಪುಷ್ಕಲಾವತಿ ಹೆಸರಿನ ಒಂದು ವಿಸ್ತಾರವಾದ ದೇಶವಿದೆ. ಅಲ್ಲಿ ತೀರ್ಥಂಕರರ ಚೈತ್ಯಾಲಯವು ಎತ್ತರೆತ್ತರವಾದ ಧ್ವಜಗಳಿಂದ ಶೋಭಾಯಮಾನವಿದೆ. ಈ ಸ್ಥಳದ ಮೇಲೆ 4 ಪ್ರಕಾರದ ಸಂಘಗಳಿಂದ ಕೂಡಿದ ಗಣಧರಾದಿ ದೇವರು ಸತ್ಯಧರ್ಮದ ವೃದ್ಧಿಯ ಸಲುವಾಗಿ ವಿಹರಿಸುತ್ತಾರೆ. ಆದ್ದರಿಂದ ಅಲ್ಲಿ ಯಾವುದೇ ಪಾಖಂಡಿ ವೇಷಧಾರಿಗಳ ಮನೆಗಳಿಲ್ಲ. ಇಲ್ಲಿ ಶ್ರೀ ಅರಹಂತ ಭಗವಾನರ ಮುಖ ಕಮಲದಿಂದ ಪ್ರಕಟವಾದ ಅಹಿಂಸಾ ಪ್ರಧಾನ ಧರ್ಮವು ವಿಸ್ತಾರವಾಗಿತ್ತು. ಅದನ್ನು ಮುನಿರಾಜರು ಮತ್ತು ಶ್ರಾವಕರು ಯಾವಾಗಲೂ ಧರಿಸುತ್ತಲೇ ಇದ್ದರು. ಆದ್ದರಿಂದ ಆ ನಗರದಲ್ಲಿ ಜೀವಿಗಳಿಗೆ ಪೀಡೆ ಕೊಡುವಂಥ ಒಂದು ವ್ಯಕ್ತಿ ಇರಲಿಲ್ಲ. ಅಂದರೆ ಎಲ್ಲರೂ ಧರ್ಮವನ್ನು ಪಾಲಿಸುವವರೇ ಇದ್ದರು. ಯಾವ ಸ್ಥಾನದ ಮೇಲೆ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವ ಉದ್ದೇಶದಿಂದ ಭವ್ಯ ಜನರು
11 ಅಂಗ 14 ಶ್ರುತಪೂರ್ವಗಳ ಅಧ್ಯಯನವನ್ನು ಯಾವಾಗಲೂ ಮನನ ಮಾಡುತ್ತಿದ್ದರು. ಅದರಿಂದ ಅಜ್ಞಾನದ ನಾಶವಾಗುತ್ತದೆ. ಆದರೂ ಕುಶಾಸ್ತ್ರದ ಅಧ್ಯಯನವನ್ನು ಸ್ವಪ್ನದಲ್ಲಿಯೂ ಮಾಡುವುದಿಲ್ಲ. ಈ ದೇಶದಲ್ಲಿ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 3 ವರ್ಣದ ಪ್ರಜೆಗಳಿದ್ದು ಅವರು ಯಾವಾಗಲೂ ಸುಖವಾಗಿದ್ದರು, ಧರ್ಮದಲ್ಲಿ ತತ್ಪರರಾಗಿದ್ದರು ಮತ್ತು ಅತ್ಯಂತ ಭಾಗ್ಯಶಾಲಿಗಳಾಗಿದ್ದರು. ಈ ಕ್ಷೇತ್ರವು ಅಸಂಖ್ಯಾತ ತೀರ್ಥಂಕರರ, ಗಣಧರರ, ಚಕ್ರವರ್ತಿಗಳ ಮತ್ತು ವಾಸುದೇವರ ಜನ್ಮಭೂಮಿಯಾಗಿದೆ ಮತ್ತು ದೇವತೆಗಳಿಂದ ಯಾವಾಗಲೂ ಪೂಜ್ಯವಿದೆ. ಅಲ್ಲಿಯ ಜನರ ಶರೀರವು 500 ಧನಸ್ಸು ಅಂದರೆ 2000 ಕೈ ಎತ್ತರ ಮತ್ತು ಪರಮ ಆಯು 1 ಕೋಟಿ ಪೂರ್ವ ಇದೆ. ಇಲ್ಲಿ ಯಾವಾಗಲೂ ಚತುರ್ಥ ಕಾಲದ ವಾತಾವರಣ ಇರುತ್ತದೆ. ಈ ಸ್ಥಳದಲ್ಲಿ ಉತ್ಪನ್ನರಾದ ಮಹಾಪುರುಷರು ತಪಶ್ಚರಣದ ಮೂಲಕ ಸ್ವರ್ಗದಲ್ಲಿ ಅಹಮೇಂದ್ರ ಪದವನ್ನು ಹಾಗೂ ಮೋಕ್ಷಲಕ್ಷ್ಮಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅಂದರೆ ಇಲ್ಲಿಯ ಎಲ್ಲ ಕಾರ್ಯಗಳು ಸಿದ್ಧಿ ಮಾಡಬಹುದಾಗಿದೆ. ಇದೇ ದೇಶದಲ್ಲಿ ಪುಂಡರಿಕೀನಿ ಹೆಸರಿನ 12 ಯೋಜನ ಉದ್ದ ಮತ್ತು 9 ಯೋಜನ ಅಗಲವುಳ್ಳ ಒಂದು ನಗರವಿದೆ. ಆ ನಗರಕ್ಕೆ 1000 ದೊಡ್ಡ ಬಾಗಿಲುಗಳು ಹಾಗೂ 500 ಸಣ್ಣ ಬಾಗಿಲುಗಳು ಇವೆ. ಇಲ್ಲಿ ಮಹಾನ್ ಪುಣ್ಯವುಳ್ಳವರೇ ಜನ್ಮ ಪಡೆಯುತ್ತಾರೆ. ಆ ನಗರದಲ್ಲಿ ಯಾವ ಮಂದಿರಗಳ ಧ್ವಜಗಳು ಸ್ವರ್ಗಾದಿ ದೇವತೆಗಳಿಗೆ ಆಹ್ವಾನ ಕೊಡುವಂತೆಯೋ ಏನೋ ಎಂಬಂತೆ ಶೋಭಿಸುತ್ತವೆ. ನಗರದ ಹೊರಗೆ ಮಧುಕರ ಎಂಬ ಹೆಸರಿನ ಒಂದು ದೊಡ್ಡ ವನವಿದೆ. ನೋಡಲು ಅತ್ಯಂತ ರಮಣೀಯವಾಗಿದೆ. ಅಲ್ಲಿ ಧ್ಯಾನಸ್ಥ ಮುನಿಗಳು ವಿರಾಜಮಾನರಾಗಿದ್ದಾರೆ. ಆದ್ದರಿಂದ ಆ ವನದ ಶೋಭೆಯ ವರ್ಣನೆಯನ್ನು ಮಾಡಲಾಗುವುದಿಲ್ಲ. ಯಾವುದೋ ಸಮಯ ಆ ವನದಲ್ಲಿ ಬೇಡ ಜನಾಂಗದ ಒಬ್ಬ ರಾಜನಿದ್ದನು. ಅವನ ಹೆಸರು ಪುರೂರವ ಎಂದಿತ್ತು. ಅವನು ಬಹಳ ಭದ್ರ ಪರಿಣಾಮಿ ಇದ್ದನು. ಅವನ ರಾಣಿಯ ಹೆಸರು ಕಾಲಿಕಾ ಎಂದಿತ್ತು. ಅವಳು ಅತ್ಯಂತ ಕಲ್ಯಾಣಕಾರಿಣಿ ಇದ್ದಳು. ಒಂದು ದಿವಸ ಆ ವನದಲ್ಲಿ ಜಿನೇಶ್ವರನ ವಂದನೆ ಮಾಡಲು ಸಾಗರಸೇನ ಮುನಿ ಮಹಾರಾಜರು ಆಗಮಿಸಿದರು. ಪುರೂರವ ಬೇಡನು ಮುನೀಶ್ವರರನ್ನು ದೂರದಿಂದಲೇ ನೋಡಿ ಅವರನ್ನು ಚಿಗರೆ ಎಂದು ಭಾವಿಸಿ ಕೊಲ್ಲಬಯಸಿದನು. ಆದರೆ ಅವನ ಪುಣ್ಯದ ಉದಯದಿಂದ ಆ ಬಿಲ್ಲರಾಜನ ರಾಣಿಯು ಮುನೀಶ್ವರರನ್ನು ಕೊಲ್ಲಲು
ಅಡ್ಡಿಪಡಿಸಿದಳು. ಮತ್ತೆ ಹೀಗೆ ಹೇಳಿದಳು: ಸ್ವಾಮಿ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಈ ವನದೇವರು ತಿರುಗಾಡುತ್ತಿದ್ದಾರೆ. ಆದರೆ ಅವರ ಹತ್ಯೆ ಮಾಡಿ ಪಾಪದ ಭಾಗಿಯಾಗಬೇಡಿರಿ ಎಂದು ಹೇಳಿದಳು. ತನ್ನ ಪ್ರೀತಿಯ ಪತ್ನಿಯ ಮಾತುಗಳನ್ನು ಕೇಳಿ ಆ ಬಿಲ್ಲನಿಗೆ ಜ್ಞಾನೋದಯವಾಯಿತು. ಅವನು ಪ್ರಸನ್ನ ಚಿತ್ತವುಳ್ಳವನಾಗಿ ಮುನಿಗಳ ಸಮೀಪ ಹೋದನು ಮತ್ತು ವಿಶೇಷ ಭಕ್ತಿಯಿಂದ ಅವರ ಪಾದಗಳಲ್ಲಿ ತನ್ನ ಮಸ್ತಕವನ್ನು ಬಾಗಿಸಿದನು. ಧರ್ಮಾತ್ಮರಾದ ಮುನೀಶ್ವರರು ಸಹ ಅವನಿಗೆ ಧರ್ಮೋಪದೇಶ ಮಾಡುತ್ತಾ ಹೇಳಿದರು: ಹೇ ಭದ್ರ, ಶ್ರೇಷ್ಠ ಧರ್ಮವನ್ನು ಪ್ರಕಟ ಮಾಡುವ ನನ್ನ ವಚನವನ್ನು ಕೇಳು. ಆ ಧರ್ಮದ ಪಾಲನೆಯಿಂದ 3 ಲೋಕದ ಲಕ್ಷ್ಮಿಯು ಸಹಜವಾಗಿ ಪ್ರಾಪ್ತವಾಗುತ್ತಾಳೆ. ಚಕ್ರವರ್ತಿ ಹಾಗೂ ಇಂದ್ರಾದಿ ಪದಗಳ ಪ್ರಾಪ್ತಿಯು ಧರ್ಮದ ಪ್ರಭಾವದಿಂದಲೇ ಆಗಬಹುದಾಗಿದೆ. ಧರ್ಮದ ಪ್ರಭಾವದಿಂದ ಮನಸ್ಸು ಬಯಸುವ ಎಲ್ಲ ಸಂಪತ್ತುಗಳನ್ನು ಮತ್ತು ಲೌಕಿಕ ಸುಖವನ್ನು ನೀಡುವ ಕೌಟುಂಬಿಕ ಸುಖದ ಪ್ರಾಪ್ತಿಯೂ ಸಹ ಯಶಸ್ವಿಯಾಗಿ ಉಂಟಾಗುತ್ತದೆ. ಆ ಧರ್ಮವು ಮಧು, ಮದ್ಯ, ಮಾಂಸಗಳ ತ್ಯಾಗ ಮಾಡುವುದರಿಂದ, ಪಂಚ ಜೌದುಂಬರ ಫಲಗಳನ್ನು ಸ್ವೀಕರಿಸದೇ ಇರುವುದರಿಂದ ಹಾಗೂ ಸಮ್ಯಕ್ ದರ್ಶನ ಸಹಿತ ಅಹಿಂಸಾದಿ ಪಂಚ ಅನುರತಗಳನ್ನು ಪಾಲಿಸುವುದರಿಂದ ಪ್ರಾಪ್ತವಾಗುತ್ತದೆ. 5 ಅನುರತ, 3 ಗುಣರತ, 4 ಶಿಕ್ಷಾರತ, ಅಂದರೆ ಒಟ್ಟು 12 ವ್ರತಗಳು ಏಕದೇಶ ಗೃಹಸ್ಥರಿಗಾಗಿ ಇರುತ್ತವೆ. ಇವುಗಳನ್ನು ಸರಿಯಾಗಿ ಪಾಲಿಸುವುದರಿಂದ ಸ್ವರ್ಗಾದಿ ಸುಖವು ದೊರೆಯುತ್ತದೆ. ಈ ಪ್ರಕಾರವಾಗಿ ಮುನೀಶ್ವರರ ಅಮೂಲ್ಯ ಧರ್ಮೋಪದೇಶ ಕೇಳಿ ಆ ಬೇಡರ ರಾಜನು ಮದ್ಯ ಮಾಂಸಾದಿಗಳನ್ನು ತ್ಯಾಗ ಮಾಡಿ ಮುನಿಗಳ ಚರಣಗಳಲ್ಲಿ ನಮಸ್ಕರಿಸಿದನು. ಹಾಗೂ ಧರ್ಮ ಪ್ರಾಪ್ತಿಯ ಭಾವನೆಯಿಂದ ಅವನು ಅದೇ ಸಮಯ 12 ವ್ರತಗಳನ್ನು ಸ್ವೀಕರಿಸಿದನು. ಆಚಾರ್ಯ ಮಹಾರಾಜರು ಹೇಳಿದರು: ಈ ಧರ್ಮ ಪ್ರಾಪ್ತಿಯಿಂದ ಶಾಸ್ತ್ರಾಭ್ಯಾಸ, ವಿದ್ವಾಂಸರ ಸಂಗತಿ, ನಿರೋಗತೆ, ಸಂಪನ್ನತೆ ಮುಂತಾದ ಸಮಸ್ತ ವೈಭವಗಳು ಪ್ರಾಪ್ತವಾಗುತ್ತವೆ ಎಂದರು. ನಂತರ ಆ ಬಿಲ್ಲನು ಮುನಿಗಳಿಗೆ ಮುಂದೆ ವಿಹಾರ ಮಾಡಲು ಹೋಗಬೇಕಾದ ಮಾರ್ಗವನ್ನು ತೋರಿಸಿದನು. ಬೇಡನು ಅತ್ಯಂತ ಸಂತೋಷಭರಿತನಾಗಿ ತನ್ನ ಮನೆಗೆ ಹಿಂದಿರುಗಿದನು. ಅವನು ಜೀವನ ಪರ್ಯಂತ ಮುನಿಗಳಿಂದ ಸ್ವೀಕರಿಸಿದ ವ್ರತಗಳ ಪಾಲನೆ ಮಾಡಿದನು ಮತ್ತು ಕೊನೆಯಲ್ಲಿ ಸಮಾಧಿ ಮರಣ ಹೊಂದಿ ವ್ರತದಿಂದ ಉತ್ಪನ್ನವಾದ ಪುಣ್ಯದ ಉದಯದಿಂದ ಆ ಬಿಲ್ಲನು ಸೌಧರ್ಮ ಹೆಸರಿನ ಮಹಾಕಲ್ಪ ವಿಮಾನದಲ್ಲಿ ಮಹಾವೃದ್ಧಿಧಾರಿ ದೇವನಾಗಿ ಜನಿಸಿದನು.
ಅವನ ಆಯಸ್ಸು 1,000ವಾಗಿತ್ತು. ಅವನು ಅಂತರ್ಮುಹೂರ್ತದಲ್ಲಿಯೇ ನವ ಯೌವನ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡನು. ಅವಧಿಜ್ಞಾನದಿಂದ ತನ್ನ ಪೂರ್ವಭವದ ಸಮಸ್ತ ವೃತ್ತಾಂತವನ್ನು ತಿಳಿದುಕೊಂಡನು. ಇದರಿಂದ ಜೈನ ಧರ್ಮದಲ್ಲಿ ಅವನಿಗೆ ದೃಢ ಭಕ್ತಿ ಉಂಟಾಯಿತು. ಆದ್ದರಿಂದ ಅವನು ಧರ್ಮದ ಸಿದ್ಧಿಯ ಸಲುವಾಗಿ ದಿನಾಲು ಜಿನ ಚೈತ್ಯಾಲಯಗಳಲ್ಲಿ ಹೋಗಿ ಎಲ್ಲ ಭಗವಂತರ ಪೂಜೆಯನ್ನು ಮಾಡತೊಡಗಿದರು. ಅವನು ತನ್ನ ಪರಿವಾರದೊಂದಿಗೆ 8 ಪ್ರಕಾರದ ದ್ರವ್ಯಗಳೊಂದಿಗೆ ಚೈತ್ಯ ವೃಕ್ಷಗಳಲ್ಲಿ ಸ್ಥಿರರಾದ ತೀರ್ಥಂಕರರ ಪೂಜೆ ಮಾಡಿ ನಂದೀಶ್ವರಾದಿ ದೀಪಗಳಲ್ಲಿ ಹೋಗಿ ಕೇವಲ ಜ್ಞಾನಿ ಗಣಧರಾದಿ ಮಹಾತ್ಮರ ಭಕ್ತಿಯೊಂದಿಗೆ ಪೂಜೆ ಮಾಡುತ್ತಿದ್ದನು. ಗಣಧರರ ಮೂಲಕ 2 ಪ್ರಕಾರದ ಧರ್ಮೋಪದೇಶವನ್ನು ಕೇಳಿ ಅವನು ವಿಶೇಷ ಪುಣ್ಯ ಸಂಪಾದಿಸಿದನು. ಈ ಪ್ರಕಾರ ಆ ದೇವನು ಪುಣ್ಯ ಸಂಪಾದಿಸಿ ತನ್ನ ಸ್ಥಾನಕ್ಕೆ ಮರಳಿ ಬಂದನು. ಅವನು ಯಾವಾಗಲೂ ಮನೆ, ಸುಮೇರು ಪರ್ವತ ಮತ್ತು ವನದಲ್ಲಿ ಹೋಗಿ ಯಾವುದೋ ಸ್ಥಾನದಲ್ಲಿ ದೇವಾಂಗನೆಯರ ನೃತ್ಯ ನೋಡುತ್ತಾ, ಯಾವುದೋ ಸ್ಥಳದಲ್ಲಿ ಮನೋಹರ ಹಾಡುಗಳನ್ನು ಕೇಳುತ್ತಾ ಮತ್ತು ಮತ್ತೆಲ್ಲಿಯೋ ಕ್ರೀಡೆಯನ್ನು ಆಡತೊಡಗಿದನು. ಈ ಪ್ರಕಾರ ಪೂರ್ವಜನ್ಮದ ಪ್ರಭಾವದಿಂದ ಅವನಿಗೆ ಸಮಸ್ತ ಭೋಗ ವಸ್ತುಗಳು ಪ್ರಾಪ್ತಿಯಾದವು. ಅವನ ಶರೀರವು 7 ಮೊಳ ಎತ್ತರವಿತ್ತು ಮತ್ತು ಸಪ್ತ ಧಾತು ರಹಿತವಾಗಿತ್ತು. ಅವನು ಮತಿ, ಶ್ರುತ, ಅವಧಿ ಈ 3 ಜ್ಞಾನಗಳಿಂದ ಶೋಭಿಸುತ್ತಿದ್ದನು. 8 ವೃದ್ಧಿಗಳಿಂದ ಕೂಡಿದ ಆ ದೇವನು ಇಂದ್ರಿಯಜನ್ಯ ಸುಖದಲ್ಲಿ ನಿಮಗ್ನನಾಗತೊಡಗಿದನು. ಭರತ ಕ್ಷೇತ್ರದ ಆರ್ಯಖಂಡದ ಮಧ್ಯಭಾಗದಲ್ಲಿ ಕೌಶಲ ಎಂಬ ಹೆಸರಿನ ಒಂದು ದೇಶವಿದೆ. ಅದು ಆರ್ಯಜನರ ಮುಕ್ತಿಯ ಕಾರಣವೆಂದು ಹೇಳಲಾಗಿದೆ. ಅಲ್ಲಿ ಜನ್ಮ ಹೊಂದಿದ ಭವ್ಯ ಜನರು ವ್ರತಾದಿಗಳನ್ನು ಸ್ವೀಕರಿಸಿ ಕೆಲವರು ಮೋಕ್ಷ ಹೊಂದುತ್ತಾರೆ, ಕೆಲವರು ನವಗ್ರೈವೇಕ ಹಾಗೂ 16ನೇ ಸ್ವರ್ಗದಲ್ಲಿ ಹುಟ್ಟುತ್ತಾರೆ. ಕೆಲವರು ಜಿನೇಶ್ವರನ ಭಕ್ತರು ಸೌಧರ್ಮಾದಿ ಸ್ವರ್ಗದ ಇಂದ್ರ ಪದವಿಯನ್ನು ಸಹ ಪಡೆಯುತ್ತಾರೆ. ಇಲ್ಲಿಯ ಜನರು ಸುಪಾತ್ರರಿಗೆ ದಾನ ಕೊಟ್ಟ ಕಾರಣ ಭೋಗಭೂಮಿಯಲ್ಲಿ ಜನ್ಮ ಪಡೆಯುತ್ತಾರೆ ಮತ್ತು ಕೆಲವರು ಪೂರ್ವ ವಿದೇಹದಲ್ಲಿ ಜನ್ಮ ಪಡೆದು ರಾಜ್ಯಲಕ್ಷ್ಮಿಯ ಉಪಭೋಗ ಮಾಡುತ್ತಾರೆ. ಈ ಪ್ರದೇಶದಲ್ಲಿ ಪೂಜ್ಯರಾದ ಕೇವಲಿಗಳು, ಮುನಿಜನರು ಧರ್ಮೋಪದೇಶ ಮಾಡುತ್ತಾ 4 ಪ್ರಕಾರದ ಸಂಘದ ಜೊತೆ ವಿಹಾರ ಮಾಡುತ್ತಾರೆ. ಈ ದೇಶವು ಗ್ರಾಮ, ಪಟ್ಟಣ, ಎತ್ತರವಾದ ನಗರ ಹಾಗೂ ದೊಡ್ಡ ದೊಡ್ಡ ಭವ್ಯ ಜಿನಾಲಯಗಳಿಂದ ಶೋಭಾಯಮಾನವಾಗಿತ್ತು. ಇಲ್ಲಿಯ ವನವು ಧ್ಯಾನ ಮಾಡುವ
ಯೋಗಿಗಳಿಂದ ಯಾವಾಗಲೂ ತುಂಬಿರುತ್ತಿತ್ತು. ಗಿಡ ಮರಗಳು ಹೊಸ ಹೂ ಹಣ್ಣುಗಳಿಂದ ಯಾವಾಗಲೂ ಶೋಭಿಸುತ್ತಿತ್ತು. ಆ ದೇಶದ ಮಧ್ಯದಲ್ಲಿ ಅಯೋಧ್ಯ ಹೆಸರಿನ ನಗರವಿತ್ತು. ಅಲ್ಲಿ ಭವ್ಯ ಪುರುಷರ ಮನೆಗಳಿದ್ದವು. ನಗರವು ರಮಣೀಯವಾಗಿತ್ತು. ಗುಣವಂತರಿಂದ ತುಂಬಿದ ಆ ನಗರವು ಸುಂದರವಾಗಿತ್ತು. ಇಂದ್ರನು ಆ ನಗರವನ್ನು ಶ್ರೀ ಆದಿನಾಥ ತೀರ್ಥಂಕರರ ಜನ್ಮವಾಗುವಾಗ ನಿರ್ಮಾಣ ಮಾಡಿದನು. ಆಗ ನಗರವು ಸುವರ್ಣ ಹಾಗೂ ರತ್ನಮಯ ಚೈತ್ಯಾಲಯಗಳಿಂದ ಶೋಭಾಯಮಾನವಾಗಿತ್ತು. ಅಯೋಧ್ಯೆಯಲ್ಲಿ ವಿಶೇಷವಾಗಿ ಎತ್ತರೆತ್ತರವಾದ ಕೋಟೆಗಳು ಹಾಗೂ ಬಾಗಿಲುಗಳು ಇದ್ದವು. ಇವುಗಳಿಂದ ಶತ್ರುಗಳು ಒಳಬರಲು ಹಾಗೂ ಪಾರಾಗಲು ಸಾಧ್ಯವಾಗುತ್ತಿರಲಿಲ್ಲ. ಆ ನಗರದ ಉದ್ದ 12 ಯೋಜನ, ಅಗಲ 9 ಯೋಜನವಿತ್ತು. ಈ ನಗರವು ದೇವತೆಗಳಿಗೆ ಬಹು ಪ್ರಿಯವಾಗಿತ್ತು. ಈ ನಗರ ಸೌಂದರ್ಯದ ವರ್ಣನೆಯನ್ನು ಶಬ್ದಗಳಿಂದ ಮಾಡಲು ಸಾಧ್ಯವಿಲ್ಲ ಇತ್ತು. ಇಲ್ಲಿಯ ವಿಶಾಲ ಭವನಗಳಲ್ಲಿ ವಾಸಿಸುವಂಥ ದಾನಿಗಳು, ಮಹಾತ್ಮರು, ಪುಣ್ಯಾತ್ಮರು ಎಲ್ಲರೂ ಅತ್ಯಂತ ಶ್ರೀಮಂತ ಪುರುಷರಾಗಿದ್ದರು. ಅವರ ಗುಣಗಳ ಪ್ರಶಂಸೆ ಮಾಡುವುದೆಂದರೆ ಸೂರ್ಯನಿಗೆ ದೀಪವನ್ನು ತೋರಿಸಿದಂತಾಗುವುದು. ಅವರು ಸರ್ವ ಗುಣ ಸಂಪನ್ನರಾಗಿದ್ದರು. ಆ ವಿಮಾನಗಳಲ್ಲಿ ದೇವತೆಗಳ ಸಮಾನ ಅಲ್ಲಿಯ ದೇವಿಯರು, ನಾರಿಯರು ಸಮಾನ ರೀತಿಯಲ್ಲಿ ಸುಖೋಪಭೋಗಗಳನ್ನು ಅನುಭವಿಸುತ್ತಿದ್ದರು. ದೇವತೆಗಳು ಸಹ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಈ ಅಯೋಧ್ಯ ನಗರದಲ್ಲಿ ಹುಟ್ಟಬೇಕೆಂದು ಹಂಬಲಿಸುತ್ತಿದ್ದರು. ಸ್ವರ್ಗ ಮೋಕ್ಷ ನೀಡುವಂಥ ಈ ನಗರದ ವರ್ಣನೆಯನ್ನು ಈ ತುಚ್ಛ ಲೇಖನಿಯಿಂದ ಮಾಡಲು ಸಾಧ್ಯವೇ ಎಂದು ಲೇಖಕರು ಹೇಳುತ್ತಿದ್ದಾರೆ. ಈ ನಗರದ ಒಡೆತನವು ಧರ್ಮ ಪ್ರವರ್ತಕ ಆದಿತೀರ್ಥಂಕರರ ಪುತ್ರ ರಾಜ ಭರತೇಶ್ವರನದಾಗಿತ್ತು. ಇಲ್ಲಿ ಭರತ ಚಕ್ರವರ್ತಿಯ ಚರಣ ಕಮಲಗಳನ್ನು ಅಕಂಪನ ಮುಂತಾದ ರಾಜರು, ನಮಿ ಮುಂತಾದ ವಿದ್ಯಾಧರರು, ಮಗಧ ಮುಂತಾದ ದೇವತೆಗಳು ಯಾವಾಗಲೂ ವಂದನೆ ಮಾಡುತ್ತಿದ್ದರು. ಇಂತಹ 6 ಖಂಡಗಳ ಅಧಿಪತಿ ಚರಮ ಶರೀರ ಪುಣ್ಯವಂತನಿಗೆ ಸುಖ ನೀಡುವಂಥ ಧಾರಿಣಿ ಎಂಬ ಪಟ್ಟದ ರಾಣಿ ಇದ್ದಳು. ಅವಳು ಸುಂದರಿ ಹಾಗೂ ಅಪೂರ್ವ ಗುಣವತಿಯಾಗಿದ್ದಳು. ಇಲ್ಲಿ ಆ ದೇವನು ಅಂದರೆ ಪುರುವರ ಬೇಡನ ಜೀವ ಸ್ವರ್ಗದಿಂದ ಚ್ಯುತನಾಗಿ ಅನೇಕ ಗುಣಗಳಿಂದ ಸಂಪನ್ನನಾದ ಮರೀಚಿ ಹೆಸರಿನ ಪುತ್ರನಾಗಿ ಜನಿಸಿದನು. ಅವನು ಕ್ರಮವಾಗಿ ದೊಡ್ಡವನಾಗತೊಡಗಿದನು. ಯೌವನ ಅವಸ್ಥೆಗೆ ಬಂದನು. ಅನೇಕ ಶಾಸ್ತ್ರಗಳ ಅಧ್ಯಯನ ಮಾಡಿ ಯೋಗ್ಯ ಸಂಪತ್ತಿಗೆ ಒಡೆಯನು ಆದನು. ಗೆಳೆಯರೊಡನೆ ವನಗಳಲ್ಲಿ ಕ್ರೀಡೆಯನ್ನು ಆಡತೊಡಗಿದನು. ಒಂದು ಸಲ ಒಂದು ಘಟನೆ
ಜರುಗಿತು. ಅದೇನೆಂದರೆ, ಶ್ರೀ ಋಷಭದೇವನು ದೇವಾಂಗನೆಯರ ನೃತ್ಯ ನೋಡಿ ಭೋಗಗಳಿಂದ ಸಂಪೂರ್ಣ ವಿರಕ್ತಿ ಹೊಂದಿದರು. ಅವರು ಪಲ್ಲಕ್ಕಿಯಲ್ಲಿ ಕುಳಿತು ಲೌಕಾಂತಿಕ ದೇವತೆಗಳಿಂದ ಪ್ರತಿಬೋಧನೆಯನ್ನು ಪಡೆದು ಇಂದ್ರಾದಿ ದೇವತೆಗಳ ಜೊತೆಯಲ್ಲಿ ವನವನ್ನು ಪ್ರವೇಶ ಮಾಡಿದರು. ಅಲ್ಲಿಗೆ ಹೋದ ಬಳಿಕ ಅವರು ಬಾಹ್ಯ ಹಾಗೂ ಅಭ್ಯಂತರ ಎರಡೂ ಪ್ರಕಾರದ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಮೋಕ್ಷ ಮಾರ್ಗ ಪ್ರತಿಪಾದಕ ತಪವನ್ನು ಧಾರಣೆ ಮಾಡಿದರು. ಅದೇ ಸಮಯದಲ್ಲಿ ಸ್ವಾಮಿ ಭಕ್ತ ಕಚ್ಚರಾಜರಾದಿಯಾಗಿ 4,000 ರಾಜರು ನಗ್ನವೇಷ ರೂಪಿ ದ್ರವ್ಯ ಸಂಯಮ ಧಾರಣೆ ಮಾಡಿದರು. ಅಂದರೆ ಅವರ ಮನಸ್ಸಿನಲ್ಲಿ ಚಾರಿತ್ರ ಧಾರಣೆ ಮಾಡುವಂತಹ ಸಂಯಮ ಪೂರ್ಣ ಭಾವನೆ ಇರಲಿಲ್ಲ. ಆದರೆ ಶ್ರೀ ಋಷಭದೇವರು ದೇಹದ ಮೇಲಿನ ಮಮತ್ವವನ್ನು ತ್ಯಾಗ ಮಾಡಿ ಸುಮೇರು ಪರ್ವತದಂತೆ ನಿಶ್ಚಲರಾದರು. ಕರ್ಮರೂಪಿ ಶತ್ರುಗಳನ್ನು ಸೋಲಿಸುವ ಸಲುವಾಗಿ 6 ತಿಂಗಳ ಕಾಲ ಪರಮ ಸಮಾಧಿಸ್ಥರಾದರು. ನಂತರ ಕಚ್ಚ, ಮರಿಚಿ ಮುಂತಾದವರು ಹಸಿವು, ನೀರಾಡಿಕೆ ಮುಂತಾದ ಕಠಿಣ ಪರಿಶಹಗಳನ್ನು ಋಷಭನಾಥರ ಜೊತೆಗೆ ಸಹಿಸಿಕೊಂಡರು. ಆದರೆ ಮುಂದೆ ಅವರು ಈ ಮಹಾಕಾರ್ಯದಲ್ಲಿ ತಾವು ಅಸಮರ್ಥರೆಂದು ನಿರ್ಧರಿಸಿಕೊಂಡರು. ಕ್ಲೇಶ ಭಾರದಿಂದ ಹಸಿವು, ನೀರಾಡಿಕೆ ತಾಳಲಾರದೆ ಒಬ್ಬರಿಗೊಬ್ಬರು ಈ ರೀತಿ ವಾರ್ತಾ ಆಲಾಪ ಮಾಡತೊಡಗಿದರು. ನೋಡಿ, ಈ ಜಗತ್ಸ್ವಾಮಿ ಋಷಭನಾಥರು ಚರಮ ಶರೀರ ಇದ್ದಾರೆ. ಇವರು ಎಲ್ಲಿಯವರೆಗೆ ಈ ರೀತಿ ನಿಲ್ಲುತ್ತಾರೋ ಏನು? ನಾವು ಇವರ ಜೊತೆ ಇದ್ದರೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಬಹುದು ಎಂಬ ಭಯ ಬರುತ್ತದೆ. ನಾವು ಇವರ ಸರಿಸಮಾನವಾಗಿ ತಪ ಮಾಡಲು ಹೋಗಿ ಪ್ರಾಣತ್ಯಾಗ ಮಾಡೋಣವೇ? ಈ ಪ್ರಕಾರ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅವರು ಶ್ರೀ ಋಷಭದೇವರ ಬಳಿಗೆ ಬಂದು ನಮಸ್ಕರಿಸಿ ಮತ್ತೊಂದು ಕಡೆಗೆ ಹೋದರು. ಏಕೆಂದರೆ ತಿರುಗಿ ಮನೆಗೆ ಹೋಗಬೇಕಾದರೆ ರಾಜ ಭರತೇಶ್ವರನ ಭಯವಿತ್ತು. ಆದ್ದರಿಂದ ಅವರು ಪಾಪೋದಯದ ಪ್ರಭಾವದಿಂದ ಅಡವಿಯಲ್ಲಿ ಹಣ್ಣುಗಳನ್ನು ತಿನ್ನತೊಡಗಿದರು. ಆ ಜನರನ್ನು ನೋಡಿ ಮರೀಚಿಯೂ ಸಹ ಅದೇ ರೀತಿ ಮಾಡುತ್ತಿದ್ದನು. ಆದರೆ ಅವರು ಮಾಡುವ ಈ ಕೆಟ್ಟ ಕಾರ್ಯಗಳನ್ನು ನೋಡಿ ಅಲ್ಲಿಯ ವನದೇವತೆಯು, ಎಲೆ ಜಾಣರೇ, ನೀವು ನನ್ನ ಮಾತುಗಳನ್ನು ಕೇಳಿರಿ. ಈ ಪವಿತ್ರ ಮುನಿವೇಷದಲ್ಲಿ ಯಾರು ನಿಂದ್ಯ ಕಾರ್ಯ ಮಾಡುತ್ತಾರೆಯೋ ಅವರು ಪಾಪದ ಉದಯದಿಂದ ನರಕರೂಪಿ ಸಮುದ್ರದಲ್ಲಿ ಹೋಗಿ ಬೀಳುತ್ತಾರೆ. ನಿಜವಾಗಿಯೂ ಗೃಹಸ್ಥ ಅವಸ್ಥೆಯಲ್ಲಿ ಮಾಡಿದ ಪಾಪಗಳನ್ನು ಜಿನಲಿಂಗ ಧಾರಣೆ ಮಾಡಿ ಮುನಿ ಅವಸ್ಥೆಯಲ್ಲಿ ಕಳೆದುಕೊಳ್ಳುತ್ತಾರೆ. ಆದರೆ ಮುನಿವೇಷದಲ್ಲಿ ಪಾಪ ಮಾಡಿದರೆ ಅದರಿಂದ ಬಿಡುಗಡೆಯಾಗುವುದು ಅದಕ್ಕಿಂತ ಕಠಿಣವಿದೆ ಮತ್ತು ಅಸಂಭವವೂ ಇದೆ. ಆದ್ದರಿಂದ
ತಾವು ಈ ವೇಷದ ತ್ಯಾಗ ಮಾಡಿ ಮತ್ತೆ ಬೇರೆ ಯಾವುದಾದರೂ ವೇಷವನ್ನು ಸ್ವೀಕಾರ ಮಾಡಿರಿ, ಇಲ್ಲವಾದರೆ ನೀವು ದಂಡ ಕೊಡಬೇಕಾಗುವುದು ಎಂದು ಹೇಳಿದಳು. ದೇವಿಯ ಈ ಮಾತುಗಳನ್ನು ಕೇಳಿ ವೇಷಧಾರಿ ಪಾಖಂಡಿಗಳಿಗೆ ಬಹಳ ಭಯವಾಯಿತು. ಅವರೆಲ್ಲರೂ ಮುನಿ ವೇಷವನ್ನು ತ್ಯಾಗ ಮಾಡಿ ಬೇಗನೆ ಬೇರೆ ವೇಷ ಧರಿಸಿದರು. ಭರತಚಕ್ರೇಶನ ಮಗ ಮಾರೀಚಿಯೂ ಸಹ ತೀವ್ರ ಮಿಥ್ಯತ್ವ ಕರ್ಮದ ಉದಯದಿಂದ ಮುನಿವೇಷವನ್ನು ತ್ಯಾಗ ಮಾಡಿ ಸನ್ಯಾಸಿ ವೇಷ ಧರಿಸಿದನು. ಅವನು ತನ್ನ ತೀಕ್ಷ್ಣ ಬುದ್ಧಿಯಿಂದ ಈಗ ಪರಿವ್ರಾಜಕ ಮತಗಳ ಶಾಸ್ತ್ರಗಳನ್ನು ರಚಿಸುವಲ್ಲಿ ಸಮರ್ಥನಾದನು. ಒಳ್ಳೆಯದು ಏನು ಆಗುವುದಿದೆಯೋ ಅದು ಆಗೇ ತೀರುವುದು. ಅದರ ಸಲುವಾಗಿ ಯಾವುದೇ ರೀತಿಯ ಪ್ರಯತ್ನ ಮಾಡುವುದು ವ್ಯರ್ಥವಿದೆ ಎಂದು ಸಿದ್ಧವಾಯಿತು. 3 ಲೋಕದ ಪೂಜ್ಯ ಶ್ರೀ ಋಷಭದೇವರು ಪೃಥ್ವಿಯ ಮೇಲೆ ವಿಹಾರ ಮಾಡತೊಡಗಿದರು. ಅವರು ಅದೇ ಅರಣ್ಯದಲ್ಲಿ 1000 ವರ್ಷದ ತನಕ ಮೌನದೊಂದಿಗೆ ಸಿಂಹ ಸಮಾನ ನಿಶ್ಚಲರಾಗಿ ತಪಸ್ಸು ಮಾಡಿದರು. ತೀರ್ಥಂಕರ ಋಷಭದೇವರು ತಮ್ಮ ಧ್ಯಾನರೂಪಿ ಖಡ್ಗದಿಂದ ಸಂಸಾರವನ್ನು ನಾಶಗೊಳಿಸಿ ಹಿತಕಾರಿಯಾದ ಕೇವಲ ಜ್ಞಾನರೂಪಿ ರಾಜ್ಯವನ್ನು ಸ್ವೀಕಾರ ಮಾಡಿದರು. ಅಂದರೆ ಅವರು ಕೇವಲ ಜ್ಞಾನಿಗಳಾದರು. ಸರಿಯಾಗಿ ಅದೇ ಸಮಯಕ್ಕೆ ಕುಬೇರನು 12 ಸಭಾಯುಕ್ತ ಮಂಟಪದ ರಚನೆಯನ್ನು ಮಾಡಿದರು. ಅದರಲ್ಲಿ ಜಗತ್ತಿನ ಎಲ್ಲ ಜೀವಿಗಳು ಬಂದು ಸೇರಿದವು. ಜೊತೆಯಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ತಮ್ಮ ವೈಭವ ಮತ್ತು ದೇವಾಂಗನೆಯರೊಂದಿಗೆ ಬಂದು ಅಷ್ಟದ್ರವ್ಯಗಳಿಂದ ಭಕ್ತಿಪೂರ್ವಕವಾಗಿ ಪ್ರಭುವಿನ ಪೂಜೆಯನ್ನು ಮಾಡಿದರು. ಇನ್ನೊಂದು ಕಡೆಯಲ್ಲಿ ಕಚ್ಚ ಮುಂತಾದ ಪಾಖಂಡಿ ರಾಜರು ಭಗವಾನ ಋಷಭದೇವರಿಂದ ಬಂದ ಮೋಕ್ಷಗಳ ಕುರಿತು ತಿಳಿದುಕೊಂಡು ನಿಜವಾದ ನಿಗ್ರಂಥ ಭಾವಲಿಂಗಿ ಮುನಿಗಳಾದರು. ಆದರೆ ಮರೀಚಿಯು ತನ್ನ ಮನಸ್ಸಿನಲ್ಲಿ ಋಷಭನಾಥರು ಹೇಗೆ ಮನೆಯನ್ನು ತ್ಯಾಗ ಮಾಡಿ 3 ಲೋಕಗಳನ್ನು ಆಶ್ಚರ್ಯಗೊಳಿಸಿದರು, ಅಪೂರ್ವ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡರು, ಅದೇ ಪ್ರಕಾರ ನಾನೂ ಸಹ ನನ್ನದೇ ಆದ ಮತದ ಪ್ರಸಾರ ಮಾಡಿ ಅಪೂರ್ವ ಕ್ಷಮತಾಶಾಲಿಯಾಗುತ್ತೇನೆ. ನಿಜವಾಗಿಯೂ ನಾನು ಸಹ ಜಗದ್ಗುರುವಾಗುತ್ತೇನೆ. ನನ್ನ ಇಚ್ಛೆಯು ಅವಶ್ಯಕವಾಗಿ ಪೂರ್ಣವಾಗುವುದು ಎಂದು ಯೋಚಿಸಿದನು. ಹೀಗೆ ಮರೀಚಿಯು ಮಾನಕಷಾಯದ ಉದಯದಿಂದ ತಾನು ಸ್ಥಾಪಿಸಿದ ಮಿಥ್ಯ ಮತದಿಂದ ಸ್ವಲ್ಪವೂ ವಿರಕ್ತನಾಗಲಿಲ್ಲ. ಆ ಮೂರ್ಖ ಪಾಪಾತ್ಮ ಮರೀಚಿಯು ತ್ರಿದಂಡಿಯ ವೇಷಧಾರಣೆ ಮಾಡಿಕೊಂಡು ಕೈಯಲ್ಲಿ ಕಮಂಡಲನ್ನು ಹಿಡಿದು ತನ್ನ ಶರೀರಕ್ಕೆ ಕಷ್ಟ ಕೊಡುವಲ್ಲಿ ನಿರತನಾದನು. ಅವನು ಮುಂಜಾನೆ ತಣ್ಣೀರಿನಿಂದ ಸ್ನಾನ ಮಾಡಿ ಕಂದಮೂಲ ಮುಂತಾದವುಗಳನ್ನು ತಿನ್ನತೊಡಗಿದನು. ಅವನು ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಎಲ್ಲ ಕಡೆಗೆ ತನ್ನ ಪ್ರಸಿದ್ಧಿ ಮಾಡಿಕೊಂಡನು.
ತನ್ನ ಶಿಷ್ಯರಿಗೆ ಹೀಗೆ ಹೇಳಿದನು. ಸತ್ಯಮತವು ಇಂದ್ರಜಾಲದ ಸಮಾನವಿದೆ ಎಂದು ಹೇಳಿದನು. ಆದರೆ ಭರತಚಕ್ರೇಶನ ಮಗ ಮಿಥ್ಯಮಾರ್ಗದ ಮುಖ್ಯಸ್ಥ ಮರೀಚಿಯು ಆಯುಪೂರ್ಣವಾದ ಬಳಿಕ ಮರಣ ಹೊಂದಿದನು. ಅಜ್ಞಾನದ ತಪದ ಪ್ರಭಾವದಿಂದ ಬ್ರಹ್ಮ ಹೆಸರಿನ 5ನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದನು. ಅಲ್ಲಿ ಅವನಿಗೆ 10,000 ವರ್ಷ ಆಯು ಪ್ರಾಪ್ತಿಯಾಯಿತು. ಅನೇಕ ಭೋಗಗಳ ವಸ್ತುಗಳು ದೊರೆತವು. ನೋಡಿರಿ, ಯಾವಾಗ ಮಿಥ್ಯ ತಪದ ಪ್ರಭಾವದಿಂದ ಸ್ವರ್ಗದ ಪ್ರಾಪ್ತಿಯಾಯಿತು, ಆಗ ಸತ್ಯತಪದ ಫಲದ್ದೇನು ಹೇಳುವುದು? ಅಂದರೆ ಅದರಿಂದ ಅಪೂರ್ವ ಫಲ ದೊರೆಯುವುದು ಎಂದರ್ಥ. ಅದೇ ಅಯೋಧ್ಯ ನಗರದಲ್ಲಿಯೇ ಕಪಿಲನೆಂಬ ಹೆಸರಿನ ಬ್ರಾಹ್ಮಣನು ಇದ್ದನು. ಅವನ ಹೆಂಡತಿಯ ಹೆಸರು ಕಾಲಿ ಎಂದಿತ್ತು. ಮರೀಚಿಯ ಜೀವವು ಸ್ವರ್ಗದಿಂದ ಚ್ಯುತನಾಗಿ ಈ ಕಪಿಲನ ಹೆಂಡತಿಗೆ ಜಟಿಲನೆಂಬ ಹೆಸರಿನ ಮಗನಾಗಿ ಜನಿಸಿದನು. ಪೂರ್ವ ಭವದ ಸಂಸ್ಕಾರಗಳ ಕಾರಣದಿಂದ ಅವನು ಅದೇ ಮಿಥ್ಯ ಮಾರ್ಗದಲ್ಲಿಯೇ ಸಾಗಿದನು. ಅವನು ಸನ್ಯಾಸಿಯಾಗಿ ಅದೇ ಕಲ್ಪಿತ ಮಿಥ್ಯ ಮಾರ್ಗದ ಪ್ರಚಾರ ಮಾಡತೊಡಗಿದನು. ಮೂರ್ಖ ಜನರು ಅವನಿಗೂ ಸಹ ನಮಸ್ಕಾರ ಮಾಡುತ್ತಿದ್ದರು. ಆದರೆ ಮತ್ತೆ ಆಯು ಮುಗಿದ ಬಳಿಕ ಮರಣ ಹೊಂದಿ ಕಾಯಕ್ಲೇಶ ತಪದ ಪ್ರಭಾವದಿಂದ ಅವನು ಸೌಧರ್ಮ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದನು. ಅವನಿಗೆ ಇಲ್ಲಿ 2,000 ಆಯು ಪ್ರಾಪ್ತವಾಯಿತು ಮತ್ತು ಅವನಿಗೆ ಸ್ವಲ್ಪ ವೈಭವವೂ ದೊರೆಯಿತು. ಅತ್ಯಂತ ಆಶ್ಚರ್ಯದ ಮಾತು ಏನೆಂದರೆ, ಮಿಥ್ಯಾದೃಷ್ಟಿ ಪುರುಷನ ನಿಷ್ಕೃಷ್ಟ ತಪವು ವ್ಯರ್ಥ ಹೊಂದುವುದಿಲ್ಲ. ಇನ್ನು ಸಮ್ಯಕ್ ದೃಷ್ಟಿಯ ಸುತಪದ ಮಾತೇನು ಹೇಳುವುದು? ಅಯೋಧ್ಯಪುರಿಯಲ್ಲಿಯೇ ಸ್ಥೂನಗಾರ ಹೆಸರಿನ ನಗರದಲ್ಲಿ ಭಾರದ್ವಾಜ ಹೆಸರಿನ ಒಬ್ಬ ಬ್ರಾಹ್ಮಣನು ಇದ್ದನು. ಅವನಿಗೆ ಪುಷ್ಪದಂತ ಎಂಬ ಅತ್ಯಂತ ರೂಪವತಿಯಾದ ಮಡದಿ ಇದ್ದಳು. ಈ ಹಿಂದೆ ಹೇಳಿದ ದೇವನು ಸೌಧರ್ಮ ಸ್ವರ್ಗದಿಂದ ಚ್ಯುತಗೊಂಡು ಈ ಇಬ್ಬರ ಉದರದಲ್ಲಿ ಪುಷ್ಪಮಿತ್ರ ಹೆಸರಿನ ಮಗನಾಗಿ ಜನಿಸಿದನು. ಇಲ್ಲಿಯೂ ಸಹ ಅವನು ಪೂರ್ವಭವದ ಸಂಸ್ಕಾರದ ಪ್ರಭಾವದಿಂದ ಕುಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದ. ಮತ್ತೆ ಮಿಥ್ಯತ್ವ ಕರ್ಮದ ಉದಯದಿಂದ ಮಿಥ್ಯ ಮತದಲ್ಲಿಯೇ ಲೀನನಾದನು. ಆದ್ದರಿಂದ ಅವನು ಪೂರ್ವ ವೇಷವನ್ನೇ ಗ್ರಹಣ ಮಾಡಿ ಸಂಖ್ಯಾಮತದ ಅನುಸಾರ ಪ್ರವೃತ್ತಿ ಮಾಡುತ್ತಾ 25 ತತ್ವಗಳ ಉಪದೇಶ ಮಾಡಲು ಆರಂಭಿಸಿದನು. ಆ ಮಿಥ್ಯಮತಿಯು ಮಂದ ಕಷಾಯದಿಂದ ದೇವಾಯುವನ್ನು ಬಂಧ ಮಾಡಿಕೊಂಡು ಮರಣ ಹೊಂದಿದನು. ಮತ್ತೆ ಅದೇ ಸೌಧರ್ಮ ಸ್ವರ್ಗದಲ್ಲಿಯೇ ದೇವನಾದನು. ಅವನ ಆಯು 1,000 ವರ್ಷವಾಗಿತ್ತು ಹಾಗೂ ಭೋಗ ವಸ್ತುಗಳಿಂದ
ಸಂಪನ್ನನಾಗಿದ್ದನು. ಭರತ ಕ್ಷೇತ್ರದಲ್ಲಿಯೇ ಶ್ವೇತಿಕ ಹೆಸರಿನ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದನು. ಅವನ ಹೆಸರು ಅಗ್ನಿಭೂತ ಎಂದಿತ್ತು. ಅವನ ಪತ್ನಿಯ ಹೆಸರು ಗೌತಮಿ ಇತ್ತು. ಸೌಧರ್ಮ ಸ್ವರ್ಗದಿಂದ ಆ ದೇವನು ಚ್ಯುತ್ಯನಾಗಿ ಅಗ್ನಿಭೂತಿ ಬ್ರಾಹ್ಮಣನ ಪತ್ನಿಯಲ್ಲಿ ಅಗ್ನಿಸಹ ಹೆಸರಿನ ಮಗನಾಗಿ ಜನಿಸಿದನು. ಅವನು ಏಕಾಂತ ಮತದ ಶಾಸ್ತ್ರಗಳನ್ನು ಪೂರ್ಣ ಅಧ್ಯಯನ ಮಾಡಿದನು. ಎಲ್ಲ ಶಾಸ್ತ್ರಗಳನ್ನು ತಿಳಿದವನಾದನು. ಆದರೆ ಪೂರ್ವಕೃತ ಕರ್ಮೋದಯದ ಪ್ರಭಾವದಿಂದ ಅವನು ಪುನಃ ಪರಿವಾರ್ಜಕ ದೀಕ್ಷೆಯನ್ನು ಸ್ವೀಕರಿಸಿದನು. ಆಯು ಮುಗಿದ ಬಳಿಕ ಅವನು ಮರಣ ಹೊಂದಿದನು. ಪೂರ್ವದಲ್ಲಿ ಮಾಡಿದ ಅಜ್ಞಾನ ತಪದ ಪ್ರಭಾವದಿಂದ ಅವನು ಸನತ್ಕುಮಾರ ಸ್ವರ್ಗದಲ್ಲಿ ದೇವನಾದನು. ಅಲ್ಲಿ 7,000 ವರ್ಷ ಆಯು ಪ್ರಾಪ್ತಿಯಾಯಿತು. ಪುನಃ ಭರತ ಕ್ಷೇತ್ರದಲ್ಲಿ ಮಂದಿರ ಎಂಬ ನಗರವಿತ್ತು. ಅಲ್ಲಿ ಗೌತಮನೆಂಬ ಬ್ರಾಹ್ಮಣನಿದ್ದನು. ಸನತ್ಕುಮಾರ ಸ್ವರ್ಗದಿಂದ ಅದೇ ದೇವನು ಚ್ಯುತನಾಗಿ ಗೌತಮನಿಗೆ ಅಗ್ನಿಭೂತನೆಂಬ ಮಗನಾಗಿ ಜನಿಸಿದನು. ಪೂರ್ವಜನ್ಮದ ಸಂಸ್ಕಾರದ ವಶದಿಂದ ಅವನು ಮಿಥ್ಯ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದನು. ಕೊನೆಯಲ್ಲಿ ಅವನು ತ್ರಿದಂಡಿ ದೀಕ್ಷೆಯನ್ನು ಧಾರಣ ಮಾಡಿ ಮತ್ತು ಆಯುವನ್ನು ಸಮಾಪ್ತಿಗೊಳಿಸಿ ಮರಣ ಹೊಂದಿದನು. ಅಜ್ಞಾನದ ತಪದ ಪ್ರಭಾವದಿಂದ ಮಹೇಂದ್ರ ಹೆಸರಿನ 5ನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದನು. ಯೋಗ್ಯ ರೀತಿಯಿಂದ ಜೀವನ ಕಳೆಯತೊಡಗಿದನು. ಪುನಃ ಮಂದಿರ ಹೆಸರಿನ ನಗರದಲ್ಲಿಯೇ ಸಾಂಕಲಾಯನ ಹೆಸರಿನ ಬ್ರಾಹ್ಮಣ ಇರುತ್ತಿದ್ದನು. ಅವನ ಪತ್ನಿಯ ಹೆಸರು ಮಂದಿರ ಇತ್ತು. ಈ ಹಿಂದೆ ಹೇಳಿದ ಮಹೇಂದ್ರ ಸ್ವರ್ಗದ ದೇವನು ಅಲ್ಲಿಂದ ಚ್ಯುತಗೊಂಡು ಸಾಂಕಲಾಯನನ ಮನೆಯಲ್ಲಿ ಭಾರದ್ವಾಜ ಹೆಸರಿನ ಮಗನಾಗಿ ಜನಿಸಿದನು. ಅವನು ಪೂರ್ವಜನ್ಮದ ಸಂಸ್ಕಾರಗಳಿಂದ ಬಂಧಿತನಾಗಿದ್ದನು. ಈ ಸಲವೂ ಸಹ ಅವನು ಮಿಥ್ಯಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದನು. ಕೆಲವು ವರ್ಷಗಳ ನಂತರ ಅವನಿಗೆ ವೈರಾಗ್ಯ ಉಂಟಾಯಿತು. ಆದರೆ ಅವನು ಮೊದಲಿನಂತೆಯೇ ತ್ರಿದಂಡಿ ದೀಕ್ಷೆಯನ್ನು ಸ್ವೀಕರಿಸಿದನು ಮತ್ತು ದೇವಾಯುವನ್ನು ಬಂಧಿಸಿಕೊಂಡು ಮರಣ ಹೊಂದಿದನು. ತಪದ ಪ್ರಭಾವದಿಂದ ಅವನು 5ನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದನು. ಆದರೆ ಅಲ್ಲಿಂದ ಚ್ಯುತನಾಗಿ ನೀಚ ಯೋನಿಗಳಲ್ಲಿ ಜನಿಸಬೇಕಾಗಿ ಬಂತು. ಅವನು ಅಲ್ಲಿಂದ ಅಸಂಖ್ಯಾತ ವರ್ಷಗಳ ತನಕ ಕೆಟ್ಟ ಕೆಟ್ಟ ತ್ರಸ್ಸ ಸ್ಥಾವರ ಯೋನಿಗಳಲ್ಲಿ ಜನ್ಮ ಮರಣ ಹೊಂದುತ್ತಾ ದುಃಖವನ್ನು ಅನುಭವಿಸುತ್ತಿದ್ದನು. ಆಚಾರ್ಯರ ಅಭಿಪ್ರಾಯ ಹೀಗಿದೆ: ಮಿಥ್ಯತ್ವದ ಫಲದಿಂದ ಜೀವಿಗಳಿಗೆ ಮಹಾನ್ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತವಿಕವಾಗಿ ಬೆಂಕಿಯಲ್ಲಿ ಜಿಗಿಯುವುದು, ಭಯಂಕರವಾದ ವಿಷ ಸೇವನೆ ಮಾಡುವುದು,
ಸಮುದ್ರದಲ್ಲಿ ಮುಳುಗಿ ಸಾಯುವುದು ಉತ್ತಮವಿದೆ. ಆದರೆ ಮಿಥ್ಯತ್ವ ಸಹಿತ ಜೀವಂತವಾಗಿರುವುದು ಎಂದಿಗೂ ಯೋಗ್ಯವಿಲ್ಲ. ಸಿಂಹ ಮುಂತಾದ ಹಿಂಸಕ ಜೀವಿಗಳ ಸಂಗಾತಿ ಮಾಡುವುದು ಕೆಲವು ಸಲ ಒಳ್ಳೆಯದಾಗುತ್ತದೆ. ಆದರೆ ಮಿಥ್ಯಾದೃಷ್ಟಿ ಜೀವಿಗಳ ಜೊತೆಗೆ ಸಂಬಂಧ ಬೆಳೆಸುವುದು ಬಹಳ ಕಷ್ಟವಿದೆ. ಏಕೆಂದರೆ ಕ್ರೂರ ಪ್ರಾಣಿಗಳು ಒಂದೇ ಜನ್ಮದಲ್ಲಿಯೇ ದುಃಖ ಕೊಡುತ್ತವೆ. ಆದರೆ ಮಿಥ್ಯತ್ವದ ಪ್ರಭಾವವು ಜನ್ಮ ಜನ್ಮಾಂತರದ ತನಕ ಬೆನ್ನು ಬಿಡುವುದೇ ಇಲ್ಲ. ಬುದ್ಧಿವಂತ ಪುರುಷರು ಹೀಗೆ ಹೇಳುತ್ತಾರೆ: ಮಿಥ್ಯತ್ವ ಮತ್ತು ಹಿಂಸಾದಿಕ ಪಾಪಗಳನ್ನು ಹೋಲಿಸಿದರೆ ಮೇರು ಮತ್ತು ಸಾಸಿವೆ ಕಾಳಿನ ನಡುವಿನ ಅಂತರದಂತೆ ಕಂಡುಬರುವುದು. ಒಂದು ವೇಳೆ ಎಲ್ಲಿಯೇ ಆಗಲಿ ಪ್ರಾಣ ಹೋಗುವ ಭಯ ಉಂಟಾದರೂ ಭವ್ಯ ಜೀವರುಗಳು ಮಿಥ್ಯತ್ವದ ಸ್ವೀಕಾರ ಮಾಡಬಾರದು ಎಂದು ಹೇಳಿದ್ದಾರೆ. ಮರೀಚಿಯ ಜೀವವು ಮಿಥ್ಯತ್ವದ ಪ್ರಭಾವದಿಂದಲೇ ಕೇವಲ ಕ್ಷಣಿಕ ಸುಖದ ಆಸೆಯಿಂದ ಅತ್ಯಂತ ದುಃಖವನ್ನು ಅನುಭವಿಸಬೇಕಾಯಿತು. ಇದು ಪ್ರತ್ಯಕ್ಷವೇ ಇದೆ. ಆದ್ದರಿಂದ ನೀವು ಒಂದು ವೇಳೆ ಶಾಶ್ವತ ಸುಖದ ಇಚ್ಛೆಯುಳ್ಳವರಾದರೆ ಮಿಥ್ಯತ್ವವನ್ನು ಪರಿತ್ಯಾಗಗೊಳಿಸಿ ಮತ್ತು ಸಮ್ಯಕ್ತವನ್ನು ಸ್ವೀಕಾರ ಮಾಡಿರಿ ಎಂದು ಹೇಳಿದ್ದಾರೆ. बोलिए महावीर भगवान की जय हो. अहिंसा परमो धर्म की जय हो.